ನಿಮ್ಮ ಹೆಸರು? ಮುನಿರಾಜು. ಈಗ ಮಾಲೂರ್ಗೆ ಇರುವಂತ ಮೇಜರ್ ಸಮಸ್ಯೆ ನಿಮ್ ಪ್ರಕಾರ? ಮೊದ್ಲು ರೋಡ್ಗಳು ಸರಿ ಇಲ್ಲ, ಹಾ. ಎಲ್ಲ ಹಳ್ಳ ದಿನಿಗಳೇ, ಹಾ. ಚರಂಡಿಗಳಿಲ್ಲ ಊರುಗಳಾಗ. ಓಕೆ. ಅದೆಲ್ಲ ಗಮನಿಸ್ಬೇಕು ನೀವೆಲ್ಲ. ಮಾಲೂರ್ ಅಂದ್ರೆ ತುಂಬಾ ದೂರದಲ್ಲಿಲ್ಲ, ಬೆಂಗಳೂರಿಗೆ ಕೂಗುರ್ಕ ಬಂದ್ಬಿಡ್ಬೋದು, ಅಷ್ಟು ಹತ್ರದಲ್ಲಿದೆ. ಅಷ್ಟಾದ್ರೂ ಕೂಡ ಯಾಕೆ ಇಷ್ಟೊಂದು ಸಮಸ್ಯೆಗಳು? ಮೇಯ್ನು ಈ ರಾಜಕಾರಣಿಗಳು ಬಂದು ಏನು ಕೆಲಸನೂ ಮಾಡ್ತಾ ಇಲ್ಲ. ಅವ್ರ ಪಾಡ್ಕ ಅವ್ರ ಇದಾರೆ, ಅವ್ರ ರೋಡ್ ಬೇಕಾ ಅವ್ರು ಹಾಕೊಂತಾರ, ಅವ್ರು ಓಡಾಡಕ. ನಮ್ ರೋಡ್ಗಳು ಯಾವ್ದಿಲ್ಲ, ಎಲ್ಲ ಪಾಪ ಬಡವರು ಬಗ್ರು ಎಲ್ಲ ಓಡಾಡ್ತಾ ಇರ್ತಾರೆ. ಎಲ್ಲ ಹಳ್ಳದಿನಿ ರೋಡ್ಗಳೇ ಎಲ್ಲ. ಸರಿ, ಇಷ್ಟಾದ್ರೂ ಕೂಡ ಇಡೀ ರಾಜ್ಯದಲ್ಲಿ ಇವತ್ತು ಮಾಲೂರ್ ಚರ್ಚೆ ಆಗ್ತಿರೋದು ಮರು ಮತ ಎಣಿಕೆ ವಿಚಾರಕ್ಕೆ. ನಂಜೇಗೌಡರು ವರ್ಸಸ್ ಮಂಜುನಾಥ್ ಗೌಡ್ರು ನಡುವಿನ ಯುದ್ಧ. ಇವರಿಬ್ರು ಗಲಾಟೆಯಲ್ಲಿ ಜನ ಬಡವಾಗ್ತಿದ್ದಾರೆ ಅನ್ಸುತ್ತೆ. ಬಡವ್ರಕನ ಜಾಸ್ತಿ ಕಳ್ರು ಊಟ ಹಾಕಿ ಅಂತ ಇದಾರೆ ಇಲ್ಲಿ ಊರಾಗ. ಯಾವ ರೀತಿ ಅಂದ್ರೆ ಎಲ್ಲ ಬಂಗಿಗಳು ಕುಡಿಯೋದು, ಒಬ್ರು ಕೆಲ್ಸಗಳು ಯಾವ್ಯಾಗ ಮಾಡ್ತಾ ಇಲ್ಲ. ಏನು ಹೇಳೋದು ಇದ್ರ ಬಗ್ಗೆ? ಲಾ ಅಂಡ್ ಆರ್ಡರ್ ವ್ಯವಸ್ಥೆ ಸರಿ ಇಲ್ಲ. ಎಲ್ಲ ವ್ಯವಸ್ಥೆನೇ ಸರಿ ಇಲ್ಲ. ಬಂಗಿಗಳು ಅದೇ ಗಾಂಜಾಗಳು ಹೊಡಿಯೋದು, ಕಳ್ರಾಗೋದು, ಈ ತರ ವ್ಯವಸ್ಥೆಗಳು ಈ ರಾಜಕಾರಣದಿಂದ. ನಾವು ಒಂದಷ್ಟು ಜನರನ್ನ, ಅಂದ್ರೆ ಈಗ ಇಡೀ ರಾಜ್ಯ ನೋಡ್ತಾ ಇರ್ತೀವಿ. ಮಾಲೂರ್ ಅಂದಾಗ ನಮಗೆ ಕೃಷ್ಣಯ್ಯ ಶೆಟ್ಟರು ನೆನಪಾಗ್ತಿದ್ರು, ಸಚಿವರಾಗಿದ್ರು. ಅವ್ರ ಟೈಮಲ್ಲಿ ಲಡ್ಡು ಕೊಡೋದು, ಪ್ರಸಾದ ಕೊಡೋದು, ತೀರ್ಥ ಕೊಡೋದು, ದೇವ್ರಗಳಿಗೆ ಕರ್ಕೊಂಡು ಹೋಗೋದು, ಕಡೆಗೆ ಅವರು ಒಂದಷ್ಟು ಅವ್ಯವಹಾರದಲ್ಲಿ ಸಿಗಾಕೊಂಡ್ರು. ಆಮೇಲೆ ಮಂಜುನಾಥ್ ಗೌಡ್ರು ಬಂದಾಗ ಚಿಕ್ಕ ತಿರುಪತಿ ಕಡೆ ಒಂದಷ್ಟು ಜನ ಹೇಳಿದ್ರು ಅಭಿವೃದ್ಧಿ ಆಯ್ತು ಅಂತ.